ಬ್ರಹ್ಮಾವರದಿಂದ ಹೆಬ್ರಿಗೆ ಹೋಗುವ ರಸ್ತೆಯಲ್ಲಿ ಕುಂಜಾಲಿನಿಂದ 3 ಕಿಲೋಮೀಟರ್ ಉತ್ತರಕ್ಕೆ ಹೋದರೆ ನಿಮಗೊಂದು ಪ್ರಕೃತಿ ರಮಣೀಯವಾದ ಜಾಗವೊಂದು ಕಾಣಸಿಗುತ್ತದೆ. ಅದೇ ನೀಲಾವರ ಎಂಬುದಾಗಿ. ಇಲ್ಲಿನ ಪ್ರಮುಖ ಆಕರ್ಷಣೆ ಮಹಿಷಮರ್ದಿನಿ ದೇವಾಲಯ, ಶ್ರೀ ಕ್ಷೇತ್ರ ನೀಲಾವರ. ಇದು ಬಹಳ ಪ್ರಾಚೀನವಾದುದು. ಇದು ಅಲ್ಲಿ ದೊರೆತಿರುವ ಶಾಸನಗಳು ಹಾಗೂ ಪೂರಕ ದಾಖಲೆಗಳಿಂದ ಸಾಬೀತಾಗಿರುವಂಥದ್ದು. ಇಲ್ಲಿನ ಮೂಲಮೂರ್ತಿ ಮಹಿಷಾಸುರ ಮರ್ದಿನಿ ಚತುರ್ಬಾಹು ವಿಗ್ರಹ. ಬಲಗೈಯಲ್ಲಿ ಚಕ್ರ, ಎಡಗೈಯಲ್ಲಿ ಶಂಖ, ಇನ್ನೊಂದು ಎಡಗೈಯಲ್ಲಿ ಮಹಿಷಾಸುರನನ್ನು ಎತ್ತಿ ಹಿಡಿದು ಅವನ ಕುತ್ತಿಗೆಯನ್ನು ಬಲಗೈಯಲ್ಲಿನ ತ್ರಿಶೂಲದಿಂದ ಇರಿಯುತ್ತಿರುವಂತೆ ಈ ಮೂರ್ತಿಯನ್ನು ಕೆತ್ತಲಾಗಿದೆ. ಆಳುಪ ರಾಜವಂಶರ ಆಡಳಿತ ಕಾಲದಲ್ಲಿ ಹೆಚ್ಚಾಗಿ ಅಭಿವೃದ್ಧಿ ಹೊಂದಿದೆ ಎನ್ನಲಾಗುತ್ತದೆ. ಸಹ್ಯಾದ್ರಿಯ ಉತ್ತರ ಖಂಡದಲ್ಲಿರುವ ಈ ಪ್ರದೇಶ ನೀರಿನಿಂದ ಆವರಿಸಲ್ಪಟ್ಟಿರುವುದರಿಂದ ನೀಲಾವರ ಎಂಬ ಹೆಸರನ್ನು ಪಡೆಯಿತೆಂದು ಬಲ್ಲವರಿಂದ ತಿಳಿದ ಮಾಹಿತಿ. ಹಿಂದೆ ಮಹಿಷನೆಂಬ ರಾಕ್ಷಸನನ್ನು ಸಂಹರಿಸುವುದಕ್ಕಾಗಿ ಸಕಲ ದೇವಾದಿದೇವತೆಗಳ ಶಕ್ತಿಯನ್ನು ಕ್ರೋಢೀಕರಿಸಿಕೊಂಡು ಶ್ರೀದೇವಿಯಾಗಿ ಆವಿರ್ಭವಿಸಿ ಮಹಿಷನನ್ನು ಕೊಂದು ಆ ಸಂದರ್ಭದಲ್ಲಿ ಶಸ್ತ್ರಪಾಣಿಯಾಗಿ ಮಹಿಷನನ್ನು ಪಾದದಲ್ಲಿ ಮೆಟ್ಟಿ ನಿಂತ ದಿವ್ಯ ರೂಪ ಕಂಡ ಬ್ರಹ್ಮದೇವರು ವಿಶ್ವಕರ್ಮರಿಂದ ಅಂತಹದೇ ವಿಗ್ರಹ ನಿರ್ಮಿಸಿ ಸೀತಾನದಿಯ ತಟದಲ್ಲಿ ಪ್ರತಿಷ್ಠಾಪಿಸಿ ಸತ್ಯಲೋಕಕ್ಕೆ ತೆರಳಿದರಂತೆ. ಇದು ಕಾಲಾನಂತರದಲ್ಲಿ ದುಷ್ಟಶಕ್ತಿಗಳಿಂದ ಸೀತಾನದಿಗೆ ಎಸೆಯಲ್ಪಟ್ಟಿತು. ತಪಸ್ಸಿಗಾಗಿ ಬಂದ ಗಾಲವ ಮುನಿಯು ಕೇಳಿದ ಅಶರೀರವಾಣಿಯಂತೆ ಈ ನದಿಯಲ್ಲಿನ ವಿಗ್ರಹವನ್ನು ಮೇಲೆತ್ತಿ ಪುನರ್ ಪ್ರತಿಷ್ಠಾಪಿಸಿದರಂತೆ. ಇವಿಷ್ಟು ನನಗೆ ತಿಳಿದಿರುವಂತಹ ದೇವಸ್ಥಾನದ ಹಿನ್ನೆಲೆ. ಇಲ್ಲಿ ಮನಸ್ವಿನಿ ಅನ್ನ ಛತ್ರವಿದ್ದು ದಿನನಿತ್ಯ ಬರುವ ಭಕ್ತಾದಿಗಳಿಗೆ ನಿತ್ಯ ಅನ್ನ ಸಂತರ್ಪಣೆ ಒದಗಿಸುತ್ತಿದೆ. ಸಮೀಪವಿರುವ ಪಂಚಮೀಕಾನ ಸುಬ್ರಹ್ಮಣ್ಯನ ಆರಾಧನೆ ಹಾಗೂ ಪ್ರತಿ ವರ್ಷ ವೃಶ್ಚಿಕ ಮಾಸದಲ್ಲಿ ಜರುಗುವ ಪಂಚಮೀ ತೀರ್ಥ ಸ್ನಾನ ಇಲ್ಲಿನ ಇತರ ಆಕರ್ಷಣೆಗಳು. ಮಹಿಷಮರ್ದಿನಿ ದೇವಾಲಯಕ್ಕೆ ಹೊಂದಿಕೊಂಡಂತೆ ವೀರಭದ್ರ ಮತ್ತು ಕಲ್ಕುಡ ದೈವಗಳ ಸಾನ್ನಿಧ್ಯವಿದೆ. ದೇವಸ್ಥಾನದ ಮುಂಭಾಗ ನೈಸರ್ಗಿಕ ವಾಸ್ತು ವಿಶೇಷದಂತೆ ಉತ್ತರಾಭಿಮುಖವಾಗಿ ಸೀತಾನದಿ ಹರಿಯುತ್ತದೆ. ಇದರ ಪ್ರಶಾಂತ ಧ್ವನಿಗೆ ನೀವಂತೂ ಮಾರು ಹೋಗುವುದರಲ್ಲಿ ಎರಡು ಮಾತಿಲ್ಲ. ಬದುಕಿನ ಜಂಜಾಟಗಳೆಲ್ಲವನ್ನ ಮೆಟ್ಟಿ ನಿಂತು ಜೀವನ ಸಾರ್ಥಕ್ಯದ ಕಡೆಗೆ ನಿಮ್ಮ ಮನಸ್ಸು ಸದ್ದಿಲ್ಲದೆ ಜಾರಿಕೊಳ್ಳುತ್ತದೆ. ಪರ ಊರಿನಿಂದ ಬರುವ ಭಕ್ತಾದಿಗಳಿಗೆ ನೀಲರತಿ ಯಾತ್ರಿ ನಿವಾಸವೆಂಬ ವಸತಿ ಸೌಲಭ್ಯವಿದೆ. ಇಲ್ಲಿನ ದೇವಿಯ ದಿನನಿತ್ಯದ ಅಲಂಕಾರವೇ ಒಂದು ಕಣ್ಣಿಗೆ ಹಬ್ಬ. ವಿಶೇಷವಾಗಿ ದೇವಿಯ ಸೀರೆ. ಬಿಡುವಿಲ್ಲದ ಜೀವನ ಶೈಲಿಯಲ್ಲಿ ಬಿಡುವು ಮಾಡಿಕೊಂಡು ಈ ದೇವಸ್ಥಾನಕ್ಕೆ ಖಂಡಿತ ಭೇಟಿ ನೀಡಿ ತಾಯಿ ಕೃಪೆಗೆ ಪಾತ್ರರಾಗಿ. ಮಿಸ್ ಮಾಡಬೇಡಿ. ಮತ್ತೆ ಸಿಗೋಣ ಇನ್ನೊಂದು ವಿಷಯದೊಂದಿಗೆ.